ನೋಡಿ ಕ್ವಶನ್ನು, fit a Poisson distribution to the following data and test for goodness of fit at 5% level of significance. X is equal to 0, 1, 2, 3, 4. F is equal to 4, 19, 352, 154, 56, 59. ಇಲ್ಲಿ ಕೇಳಿರೋದೇನು, ಟೆಸ್ಟ್ ಫಾರ್ ಗುಡ್ನೆಸ್ ಆಫ್ ಫಿಟ್. ಇದು ಬಂದು ನಮ್ಮ ಹೈಪಾಥಿಸಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡಬೇಕಂದ್ರೆ, ಇಲ್ಲಿ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಇದನ್ನ ಓ ಐ ಅಂತೀವಿ. ಇಲ್ಲಿ ಪಾಯ್ಸನ್ ಡಿಸ್ಟ್ರಿಬ್ಯೂಷನಿಂದ ಇ ಐನ ಫೈಂಡ್ ಮಾಡ್ತೀವಿ, ಅಂದರೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಅಥವಾ ಕ್ಯಾಲ್ಕುಲೇಟೆಡ್ ಫ್ರೀಕ್ವೆನ್ಸಿನ ಫೈಂಡ್ ಮಾಡ್ತೀವಿ. ನಾವು ಈ ಇ ಐನ ಓ ಐನ ಕಂಪೇರ್ ಮಾಡೋಕ್ಕೆ, ಇ ಐ ಜೊತೆಗೆ ಓ ಐನ ಕಂಪೇರ್, ಅಂದರೆ ಬೋತ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಮತ್ತು ಇದು ಅಬ್ಸರ್ವ್ ಫ್ರೀಕ್ವೆನ್ಸಿನ ಎರಡಕ್ಕೂ ಕಂಪೇರ್, ಅಂದರೆ ಅದ್ರ ಡಿಫ್ರೆನ್ಸ್ ಏನಾದರೂ ಸ್ಮಾಲ್ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅಂತ ಕಂಪೇರ್ ಮಾಡೋಕ್ಕೆ ಚಿ ಸ್ಕ್ವೇರ್ನ ಯೂಸ್ ಮಾಡ್ತೀವಿ. ಚಿ ಸ್ಕ್ವೇರ್ ಟೆಸ್ಟ್ನ, ಇದು ಚಿ ಸ್ಕ್ವೇರ್ದು ಫಾರ್ಮುಲಾನ ಇಟ್ಕೊಳ್ಳಿ, ಸಮೇಷನ್ ಆಫ್ ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಐ. ಇದು ಫಾರ್ಮುಲಾ ಚಿ ಸ್ಕ್ವೇರ್ದು. ಈಗ ನೋಡಿ, ಇಲ್ಲಿ ಓ ಐ ಕೊಟ್ಟಿದ್ದಾರೆ. ಈಗ ಚಿ ಸ್ಕ್ವೇರ್ ಫೈಂಡ್ ಮಾಡೋಕ್ಕೆ ಇ ಐನ ಫೈಂಡ್ ಮಾಡಬೇಕು. ಚಿ ಸ್ಕ್ವೇರ್ ಫೈಂಡ್ ಮಾಡಿಬಿಟ್ಟು ಅದು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್ ವ್ಯಾಲ್ಯೂ ಇರುತ್ತೆ, ಅದಕ್ಕೆ ಕಂಪೇರ್ ಮಾಡಬೇಕು. ಈಗ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಸೊಲ್ಯೂಷನ್, ಮ್ಯೂ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಬೈ ಸಮೇಷನ್ ಆಫ್ ಎಫ್. ಸಮೇಷನ್ ಆಫ್ ಎಫ್ ಎಕ್ಸ್ ಬೈ ಸಮೇಷನ್ ಆಫ್ ಎಫ್. ಇಲ್ಲಿ ಸಮೇಷನ್ ಆಫ್ ಎಫ್ ಎಕ್ಸ್ ಅಂದರೆ ಮ್ಯೂ ಈಸ್ ಈಕ್ವಲ್ ಟು, ನೋಡಿ ಎಫ್ ಅಂದರೆ 419, ಎಕ್ಸ್ ಅಂದರೆ 0. 419 ಇಂಟು 0 ಪ್ಲಸ್ 352 ಇಂಟು 1 ಪ್ಲಸ್ 154 ಇಂಟು 2, 154 ಇಂಟು 2 ಪ್ಲಸ್ 56 ಇಂಟು 3 ಪ್ಲಸ್ 19 into 4 whole divided by summation of f ಅಂದರೆ 419 plus 352 plus 154 plus 56 plus 19. ನೋಡಿ ಇದನ್ನ ಯಾವ ಥರ ಮಾಡಬೇಕು, ಫಸ್ಟ್ ಇದನ್ನ ಮಾಡ್ಕೊಳ್ಳೋಣ. ಕ್ಯಾಲ್ಸಿಲ್ ನೋಡಿ ಹೇಳ್ಕೊಡ್ತೀನಿ. 419 ಇಂಟು 0 ಪ್ಲಸ್ ಆಮೇಲೆ 352 ಇಂಟು 1, 352 ಇಂಟು 1 ಪ್ಲಸ್ ಆಮೇಲೆ 154 ಇಂಟು 2 ಪ್ಲಸ್ ಆಮೇಲೆ 56 ಇಂಟು 3 ಪ್ಲಸ್ 19 ಇಂಟು 4, 904. ಇಲ್ಲಿ ನೋಡಿ 904 ಬರುತ್ತೆ. ಆಮೇಲೆ ಇದನ್ನ ಆ್ಯಡ್ ಮಾಡಬೇಕು, 419 ಪ್ಲಸ್ 352 ಪ್ಲಸ್ 154 ಪ್ಲಸ್ 56 ಪ್ಲಸ್ 19, 1000. ಈಗ 904 ಬೈ 1000 ಅಂದರೆ ಎಷ್ಟು ಬರುತ್ತೆ? 904 ಬೈ 1000 ಬಂದು 0.904, 0.904 ಮ್ಯೂ ಸಿಕ್ತು. ಇಲ್ಲಿ ಬರ್ದ್ಬಿಡೋಣ 0.904. ಇಲ್ಲಿ ಏನು ಮಾಡಬೇಕಂದ್ರೆ ಎಮ್ ಈಸ್ ಈಕ್ವಲ್ ಟು, ಇಲ್ಲಿ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಇಂದ ಯೂಸ್ ಮಾಡಿಕೊಂಡು ಇ ಐನ ಫೈಂಡ್ ಮಾಡಬೇಕು. ಅದಕ್ಕೆ ಇದನ್ನ ಮ್ಯೂನ ಎಮ್ ಅಂತ ಬರ್ಕೋಬೇಕು. ಮ್ಯೂ ಇಸ್ ನಥಿಂಗ್ ಬಟ್ ಎಮ್. ಎಮ್ ಈಸ್ ಈಕ್ವಲ್ ಟು ಮ್ಯೂ ಈಸ್ ಈಕ್ವಲ್ ಟು 0.904. ಈಗ ಪಿ ಆಫ್ ಎಕ್ಸ್ಗೆ ಫಾರ್ಮುಲಾ ಬಂದು ಇ ಪವರ್ ಮೈನಸ್ ಎಮ್ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಅಂದರೆ ಏನಾಗುತ್ತೆ, ಪಿ ಆಫ್ ಎಕ್ಸು ಇ ಪವರ್ ಮೈನಸ್ ಎಮ್ ಅಂದರೆ ಇ ಪವರ್ ಮೈನಸ್ ಎಮ್ ಅಂದ್ರೇನು, 0.904 ಆಮೇಲೆ 0.904 ಪವರ್ ಎಕ್ಸ್, 0.904 ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಈಗ ಪಿ ಆಫ್ ಎಕ್ಸ್ ಆದ ತಕ್ಷಣ ನಾವೇನು ಫೈಂಡ್ ಮಾಡಬೇಕು, ಎಫ್ ಆಫ್ ಎಕ್ಸ್. ನೋಡಿ ಎಫ್ ಆಫ್ ಎಕ್ಸ್ನ ಬರ್ಕೊಳ್ಳೋಣ, ಇದು ಅಳಿಸ್ತೀನಿ.
ಈಗ ನೋಡಿ ಎಫ್ ಆಫ್ ಎಕ್ಸ್ಗೆ ಫಾರ್ಮುಲಾ ಕ್ಯಾಪಿಟಲ್ ಎನ್ ಇಂಟು ಪಿ ಆಫ್ ಎಕ್ಸ್. ಕ್ಯಾಪಿಟಲ್ ಎನ್ ಅಂದರೆ ಸಮೇಷನ್ ಆಫ್ ಎಫ್. ಸಮೇಷನ್ ಆಫ್ ಎಫ್ ಎಷ್ಟು 1000 ಇಂಟು ಪಿ ಆಫ್ ಎಕ್ಸ್, ದಟ್ ಈಸ್ ಎಫ್ ಆಫ್ ಎಕ್ಸ್ ಅಂದರೆ 1000 ಇಂಟು ಪಿ ಆಫ್ ಎಕ್ಸ್ ಅಂದರೆ ಏನು, ಇ ಪವರ್ -0.904 ಬೇಕಿದ್ರೆ ಬ್ರ್ಯಾಕೆಟ್ ಯೂಸ್ ಮಾಡಿ, ಆಮೇಲೆ 0.904 ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಬೇಕಿದ್ರೆ ಇದನ್ನ ಈ ಥರ ಬರ್ಕೊಳ್ಳಿ, 1000 ಇಂಟು ಇ ಪವರ್ -4 ಇ ಪವರ್ -0.904 ಇದನ್ನು ಬ್ರ್ಯಾಕೆಟಲ್ಲೇ ಬರೀತೀನಿ ಬಿಡಿ, ಏನೂ ಪ್ರಾಬ್ಲಮ್ ಇಲ್ಲ. ಆ ಥರ ಇಂಟು ಬರೆದು ನಡೆಯುತ್ತೆ, ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಈಗ ನೋಡಿ ಫಸ್ಟು ಎಕ್ಸಾಕ್ಟಲ್ಲಿ 0 ತೊಗೊಳ್ಳೋಣ. ಎಫ್ ಆಫ್ 0 ಅಂದರೆ 1000 ಇಂಟು ಇ ಪವರ್ -0.904 0.904 ನೋಡಿ 0.904 ಡಿವೈಡೆಡ್ ಪವರ್ 0 ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್. ಇದು ಎಫ್ ಆಫ್ 0. ಈಗ ಅದೇ ಥರ ಎಫ್ ಒನ್ ಆಫ್ 0 ಬೇಕು ಅಂದರೆ ಎಫ್ ಆಫ್ 1 ಬೇಕು ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ 1 ಹಾಕಿ. ಎಫ್ ಆಫ್ 0 ಬೇಕು ಅಂದರೆ ಎಕ್ಸಾಕ್ಟಲ್ಲಿ 0 ಹಾಕಬೇಕು. 1000 ಇಂಟು ಇ ಪವರ್ -0.904 ಪವರ್ 1 ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಎಫ್ ಆಫ್ 2 ಬೇಕು ಅಂದರೆ 1 ಜಾಗದಲ್ಲಿ 2 ಹಾಕಿ. 1000 ಇಂಟು ಇ ಪವರ್ -0.904 ಪವರ್ 2 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಎಫ್ ಆಫ್ 3 ಅಂದರೆ 2 ಜಾಗದಲ್ಲಿ ಈಗ 3 ಹಾಕಿ. 1000 ಅಂದರೆ ಎಕ್ಸ್ ಜಾಗದಲ್ಲಿ 3 ಹಾಕಿ. 1000 ಇಂಟು ಇ ಪವರ್ -0.904 ಪವರ್ 3 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. ಎಫ್ ಆಫ್ 4 ಅಂದರೆ ಎಕ್ಸಾಕ್ಟಲ್ಲಿ 4 ಹಾಕಿ. ಏನಾಗುತ್ತೆ 1000 ಇಂಟು ಇ ಪವರ್ -0.904 ಪವರ್ 4 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್. ಈ ಥರ ಬರ್ಕೋಬೇಕು. ಈಗ ಕ್ಯಾಲ್ಸಿಲಿ ಏನು ಮಾಡಿ ಇದನ್ನ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂ 0 1 2 3 ಕೊಟ್ಟರೆ ಇ ಐ ಸಿಗ್ಬಿಡುತ್ತೆ. ನೋಡಿ ಕ್ಯಾಲ್ಸಿಲಿ ಟೈಪ್ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ. 1000 ಬೇಕಿದ್ರೆ 1000 ಮೇಲ್ಗಡೆ ಬರ್ಕೊಳ್ಳಿ. 1000 ಇಂಟು ಶಿಫ್ಟ್ ಟು ಲ್ಯಾನು -0.904 ಸೈಡಿಗೆ ಬಂದು ಇಂಟು ಹೊಡಿಬೇಕು. 0.904 ಪವರ್ ಎಕ್ಸ್ ನೆಕ್ಸ್ಟ್ ಏನು ಮಾಡಬೇಕಾದ್ರೆ ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ ಹೊಡಿಬೇಕು. ಅಂದರೆ ಎಕ್ಸ್ ಫ್ಯಾಕ್ಟೋರಿಯಲ್ ಯಾವ ಥರ ಹೊಡಿತೀರಾ, ಕೆಳಗಡೆ ಬಂದು ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಶಿಫ್ಟು ಇದು ಹೊಡಿಬೇಕು ಫ್ಯಾಕ್ಟೋರಿಯಲ್. ಕ್ಯಾಲ್ಕುಲೇಟ್ ಎಕ್ಸಾಕ್ಟಲ್ಲಿ 0 ಕೊಡಿ. 0ಗೆ ಆನ್ಸರ್ ಏನು ಬಂತು 404.9466 404.9466. ನೆಕ್ಸ್ಟ್ ಎಫ್ ಆಫ್ 1ಗೆ ಈಕ್ವಲ್ ಎಕ್ಸಾಕ್ಟಲ್ಲಿ 1 ಹಾಕಿ. ಏನು ಬಂತು 366.0717 366.0717. ನೆಕ್ಸ್ಟ್ 2 ಹಾಕಿ ಎಕ್ಸಾಕ್ಟಲ್ಲಿ 165.4644 165.4644. ಆಮೇಲೆ 3 ಹಾಕಿ 49.8599 49.8599. ಆಮೇಲೆ 4 ಹಾಕಿ 11.2683 11.2683. ಇದನ್ನ ಅಪ್ರಾಕ್ಸಿಮೇಷನ್ ಮಾಡ್ಕೋಬೇಕು. ನೋಡಿ ಇದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 405 ಗೊತ್ತಾಗ್ತಿದೆಯಲ್ವಾ 405. ಇದು ಹೆಂಗೆ ಅಪ್ರಾಕ್ಸಿಮೇಟ್ ಮಾಡೋದಂದರೆ ಈಗ 404.9 ಇದೆಯಲ್ವಾ, ಈ ನಂಬರ್ ಇದೆಯಲ್ಲ ಅದು 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಈ ನಂಬರ್ 1 ಜಾಸ್ತಿ ಮಾಡ್ಬಿಡಿ. ಇದು 405. ಇದು ನೋಡಿ ಪಾಯಿಂಟ್ ಆದಮೇಲೆ 0 ಇದೆ, ಅದು ಹೆಂಗಿದೆ ಹಂಗೆ ಬರ್ಕೊಳ್ಳಿ 366. ಇಲ್ಲಿ ಪಾಯಿಂಟ್ ಆದಮೇಲೆ 4 ಇದೆ, ಅದಕ್ಕೆ 165 ಬರ್ಕೊಳ್ಳಿ.
ಇಲ್ಲಿ 49.8 ಇದೆ, ನೀವೇನು ಮಾಡಿ 50 ಬರ್ಕೊಳ್ಳಿ. ಇಲ್ಲಿ 11.26 ಇದೆ, 11 ಬರ್ಕೊಳ್ಳಿ. ಈಗ ಇ ಐ ಆಯಿತು. ಈಗ ಏನು ಮಾಡಬೇಕು, ಒ ಐ ಇ ಐನ ಬರ್ಕೋಬೇಕು. ಏನು ಮಾಡಬೇಕು, ಒ ಐ ಮತ್ತು ಇ ಐನ ಬರ್ಕೊಳ್ಳಿ. ಒ ಐ ಏನು, ಒಂದು ನಿಮಿಷ ನೋಡ್ಕೊಳ್ಳಿ. ಒ ಐ ಅಂದರೆ ಒ ಐ ಎ. ಈಗ ಒ ಐ ಅಂದರೆ ಅಬ್ಸರ್ವ್ ಫ್ರೀಕ್ವೆನ್ಸಿ. ಅಬ್ಸರ್ವ್ ಫ್ರೀಕ್ವೆನ್ಸಿ ಅಂದರೆ ಏನು, 419, 352, 154, 56 ಮತ್ತು 90. ಇದು ಅಬ್ಸರ್ವ್ ಫ್ರೀಕ್ವೆನ್ಸೀಸ್. ನೆಕ್ಸ್ಟು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ನ ಬರ್ಕೋಬೇಕು. ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸು, 405, 366, 165, 50, 11. ಈಗ ನಮಗೆ ಬೇಕಾಗಿರೋದು ಚಿ ಸ್ಕ್ವೇರ್. ಚಿ ಸ್ಕ್ವೇರ್ಗೆ ಫಾರ್ಮುಲಾ ಸಮೇಷನ್ ಆಫ್ ಒ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಐ. ಈಗ ಚಿ ಸ್ಕ್ವೇರ್ ಬಂದು ಇನ್ನು ಮಾಡೋದು ಯಾವ ಥರ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಬರ್ಕೊಡ್ತೀನಿ. ಚಿ ಸ್ಕ್ವೇರ್ ಇಸ್ 419. ಒ ಐ ಅಂದ್ರೇನು, 419 ಮೈನಸ್ 405 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 405 ಪ್ಲಸ್ ಒ ಐ ಅಂದರೆ 352 ಮೈನಸ್ 366 ಹೋಲ್ ಸ್ಕ್ವೇರ್ ಬೈ 405, ಸಾರಿ 366. ಇಲ್ಲಿ ನೋಡಿ, ಇದು ಒ ಐ ಅಂದರೆ 419, ಇ ಐ ಅಂದರೆ 405, ಆ ಥರ. ನೆಕ್ಸ್ಟ್ 154 ಮೈನಸ್ 165 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 165 ಪ್ಲಸ್ ಅದೇ ಥರ ಎಲ್ಲದಕ್ಕೂ ಮಾಡ್ಕೋಬೇಕು. ನೆಕ್ಸ್ಟು 156 ಮೈನಸ್ 50 ಹೋಲ್ ಸ್ಕ್ವೇರ್ ಬೈ 50, 56 ಮೈನಸ್ 50 ಹೋಲ್ ಸ್ಕ್ವೇರ್ ಬೈ 50. ಫೈನಲ್ ಯಾವುದು, 19 ಮೈನಸ್ 11 ಹೋಲ್ ಸ್ಕ್ವೇರ್ ಬೈ 11. ಇದನ್ನ ಕ್ಯಾಲ್ಕುಲೇಟ್ ಮಾಡಿಬಿಡಿ. ನೋಡಿ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು. ಎ ಸಿ ಹೊಡೆದ್ಬಿಟ್ಟು ಫಸ್ಟ್ ಡಿವೈಡ್ ಹೊಡೀರಿ, ಬ್ರ್ಯಾಕೆಟ್ ಓಪನ್ನು, 419 ಮೈನಸ್ 405 ಹೋಲ್ ಸ್ಕ್ವೇರ್ ಬೈ 405, ಆಮೇಲೆ ಪ್ಲಸ್ 352 ಮೈನಸ್ 366 ಹೋಲ್ ಸ್ಕ್ವೇರ್ ಬೈ 366 ಪ್ಲಸ್ 154 ಮೈನಸ್ 165 ಹೋಲ್ ಸ್ಕ್ವೇರ್ ಬೈ 165. ಈ ಥರ 3 ಮಾಡಿಬಿಟ್ಟು ಈಕ್ವಲ್ ಕೊಡಿ. ನೋಡಿ 3 ಮಾಡಿಬಿಟ್ಟು ಈಕ್ವಲ್ ಕೊಡಿ. ಇನ್ನೆರಡು ಈಗ ಮಾಡೋಣ, ಪ್ಲಸ್ ಅಂತ ಬರೆದು. ಈಗ ಇನ್ನೆರಡು ಬಾಕಿ ಇದೆ. 56 ಮೈನಸ್ 50 ಹೋಲ್ ಸ್ಕ್ವೇರ್ ಬೈ 50, ಈ ಕಡೆ ಬಂದು ಪ್ಲಸ್ 19 ಮೈನಸ್ 11 ಹೋಲ್ ಸ್ಕ್ವೇರ್ ಬೈ 11, 8.2909. ಬರ್ತಾ ಇದೆ 8.2909. ನೋಡಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವಾ, ಇದನ್ನ ಯಾವುದಕ್ಕೆ ಕಂಪೇರ್ ಮಾಡಬೇಕು ನಾವು, ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್ ವ್ಯಾಲ್ಯೂಗೆ ಕಂಪೇರ್ ಮಾಡೋದು. ಇದು ಜ್ಞಾಪಕ ಇಟ್ಕೊಳ್ಳಿ. ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್ ವ್ಯಾಲ್ಯೂನ ಹೆಂಗೆ ನೋಡೋದಂದರೆ, ಟೇಬಲ್ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಇದು ಚಿ ಸ್ಕ್ವೇರ್ ಟೇಬಲ್ಲು, ಅರ್ಥ ಆಗ್ತಿದೆಯಲ್ವಾ. ಇದರಲ್ಲಿ ನಿಮಗೆ ಇದು ಯಾವಾಗಲೂ ರೈಟ್ ಟೇಲ್ ಟೆಸ್ಟ್ ಇರುತ್ತೆ, ಯಾಕಂದರೆ ಎಲ್ಲ ಪಾಸಿಟಿವ್ ಇರುತ್ತೆ. ನೋಡಿ ಇಲ್ಲಿ ಬರೋದು ಆನ್ಸರ್ ಎಲ್ಲ ಪಾಸಿಟಿವ್. ಒ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಅಂದರೆ ಇದು ಪಾಸಿಟಿವ್ನೇ ಬರುತ್ತೆ, ಗೊತ್ತಾಗ್ತಿದೆಯಲ್ವಾ. ಇದು ಯಾವಾಗಲೂ ರೈಟ್ ಟೇಲ್ ಟೆಸ್ಟು. ಚಿ ಸ್ಕ್ವೇರ್ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ರೈಟ್ ಟೇಲ್ ಟೆಸ್ಟು. ಇಲ್ಲಿ ಕೊಟ್ಟಿರೋದು ರೈಟ್ ಟೇಲು, 2 ಟೇಲ್ ಟೆಸ್ಟು, 1 ಟೇಲ್ ಟೆಸ್ಟ್, ಆ ಥರ ಏನೂ ನೋಡೋದೇ ಬೇಕಾಗಿಲ್ಲ. ರೈಟ್ ಟೇಲ್ ಟೆಸ್ಟ್ ಅಂದರೆ 1 ಟೇಲ್ ಟೆಸ್ಟ್ ಇದ್ದಂಗೆ, ಅದು ರೈಟು ಅಥವಾ ಲೆಫ್ಟ್ ಒಂದಿದ್ದರೆ ಅದಕ್ಕೆ 1 ಟೇಲ್ ಅಂತೀವಿ. ಇದು 1 ಟೇಲು, ಅದೇ ರೈಟ್ ಟೇಲ್ ಟೆಸ್ಟು.
ಇದರಲ್ಲಿ ಏನೂ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನೋಡಿ ಗ್ರೇಟರ್ ಇದೆ, ಈ ಥರ ಇದ್ದರೆ ರೈಟ್ ಟೈಲ್ ಟೆಸ್ಟು. ಇದೆಲ್ಲ ಟೈಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲೇನು ಮಾಡಬೇಕು, ಚಿ ಸ್ಕ್ವೇರ್ದು ವ್ಯಾಲ್ಯೂ, ಇದು ಡಿಗ್ರೀಸ್ ಆಫ್ ಫ್ರೀಡಮ್ಮು, ಇದು ಬಂದು ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಇಲ್ಲಿ ಬೇಕಾಗಿರೋದೇನು, ಅವ್ರೇನಂತ ಹೇಳಿದ್ದಾರೆ, 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸಲ್ಲಿ ಚಿ ಸ್ಕ್ವೇರಲ್ಲಿ ಚಿ ಸ್ಕ್ವೇರ್ 0.05 ಫಾರ್ ಡಿಗ್ರೀಸ್ ಆಫ್ ಫ್ರೀಡಮ್. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಇಲ್ಲಿ ಡೇಟಾ ನೋಡಿ, 1 2, ಇಲ್ಲಿ ಅಬ್ಸರ್ವ್ ಫ್ರೀಕ್ವೆನ್ಸೀಸ್ ನೋಡಿ ಎಷ್ಟಿದೆ, 1 2 3 4 5 ಇದೆ. ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು ತಗೋಬೇಕು, ಫಾರ್ ಡಿಗ್ರೀಸ್ ಆಫ್ ಫ್ರೀಡಮ್ 4, ಡಿಗ್ರೀಸ್ ಆಫ್ ಫ್ರೀಡಮ್ ಬಂದು 4 ಈಸ್ ಈಕ್ವಲ್ ಟು ನೋಡಿ ಚಿ ಸ್ಕ್ವೇರ್ 0.05 ಫಾರ್ ಡಿಗ್ರೀಸ್ ಆಫ್ ಫ್ರೀಡಮ್ 4. ಈಗ ನೋಡಿ ಈ ಟೇಬಲಲ್ಲಿ, ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ ನೋಡಿ, ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು 4, ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದರೆ 0.05 ನೋಡಿ, 0.05. ಈಗ 4 ಡಿಗ್ರೀಸ್ ಆಫ್ ಫ್ರೀಡಮಲ್ಲಿ ನೋಡಿ ಎಷ್ಟಿದೆ ವ್ಯಾಲ್ಯೂ, 9.488 ಇದೆ. ಎಷ್ಟಿದೆ, 9.488 ಅಥವಾ 9.49 ಅಂದ್ಕೊಳ್ಳಿ, 9.488 ಅಂದರೆ ಇದು ಒಂದು ಸ್ಟ್ಯಾಂಡರ್ಡ್ ಚಿ ಸ್ಕ್ವೇರ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಲ್ವಾ. ಈಗ ನೋಡಿ, ಇದು ಕ್ಯಾಲ್ಕುಲೇಟ್ ಇದೆಯಲ್ಲ, ಈ ಕ್ಯಾಲ್ಕುಲೇಟೆಡು ಬಂದು ಇದಕ್ಕಿಂತ ಏನಿದೆ, ಕಡಿಮೆ ಇದೆಯಾ, ಲೆಸ್ಸರ್ ಇದೆಯಾ, ಗ್ರೇಟರ್ ಇದೆಯಾ, ಲೆಸ್ಸರ್ ಇದೆ. ಅದಕ್ಕೆ ಚಿ ಸ್ಕ್ವೇರ್ ಕ್ಯಾಲ್ಕುಲೇಟೆಡ್ ಏನಿದೆ ಅದು ಲೆಸ್ ದ್ಯಾನ್ ಚಿ ಸ್ಕ್ವೇರ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ 0.0, ದಟ್ ಈಸ್ 9.488 ಅಥವಾ ಇಷ್ಟೇ ಸಾಕು. ಚಿ ಸ್ಕ್ವೇರ್ ಕ್ಯಾಲ್ಕುಲೇಟೆಡ್ ಈಸ್ ಲೆಸ್ ದ್ಯಾನ್ ಚಿ ಸ್ಕ್ವೇರ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಇದನ್ನ ಈ ಥರ ಬೇಕಾದರೆ ಬರೆಯೋಣ. ಚಿ ಸ್ಕ್ವೇರ್ ಬಂದು 8.2909 ಈಸ್ ಲೆಸ್ ದ್ಯಾನ್ ಚಿ ಸ್ಕ್ವೇರ್ ಕ್ಯಾಲ್ಕುಲೇಟ್, ದಟ್ ಈಸ್ 0.04 ಅಂದರೆ 9.488. ನಾವೇನಂತ ಹೇಳ್ಬೋದು, ದ ಹೈಪಾಥಿಸಸ್ ಆಫ್ ಗುಡ್ನೆಸ್ ಆಫ್ ಫಿಟ್ ಈಸ್ ಎಕ್ಸೆಪ್ಟೆಡ್ ಅಂತ ಹೇಳಬೇಕು. ದಸ್ ದ ಏನಂತ ಬರೀತೀರಾ, ದಸ್ ದ ಹೈಪಾಥಿಸಸ್ ದಟ್ ಫಿಟ್ನೆಸ್ ಈಸ್ ಗುಡ್, ದಸ್ ದ ಹೈಪಾಥಿಸಸ್ ದಟ್ ಫಿಟ್ನೆಸ್ ಈಸ್ ಗುಡ್ ಈಸ್ ಅಕ್ಸೆಪ್ಟೆಡ್ ಅಂತ ಬರ್ಕೊಬಿಡಿ. ಫಿಟ್ನೆಸ್ ಈಸ್ ಗುಡ್ ಕ್ಯಾನ್ ಬಿ ಅಕ್ಸೆಪ್ಟೆಡ್, ಇದನ್ನ ಇನ್ನೊಂದು ಸತಿ ಇಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಮೇನ್ ನ್ಯಾಪ್ಕ ಇಟ್ಕೊಳ್ಳಿ. ಚಿ ಸ್ಕ್ವೇರ್ ಟೆಸ್ಟ್ ಬಂದು ಯಾವುದಕ್ಕೆ ಯೂಸ್ ಮಾಡೋದು, ಎರಡು ಫ್ರೀಕ್ವೆನ್ಸಿನ ಕಂಪೇರ್ ಮಾಡೋಕ್ಕೆ. ಅದು ಡಿಫ್ರೆನ್ಸು ಸ್ಮಾಲ್ ಇದೆಯಾ ಅಥವಾ ಲಾರ್ಜ್ ಇದೆಯಾ ಅಂತ. ಡಿಫ್ರೆನ್ಸ್ ಸ್ಮಾಲ್ ಇದ್ದರೆ ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡ್ಕೋಬೋದು, ಡಿಫ್ರೆನ್ಸ್ನ ಅಕ್ಸೆಪ್ಟ್ ಮಾಡ್ಕೋಬೋದು. ಡಿಫ್ರೆನ್ಸ್ ಲಾರ್ಜ್ ಇದ್ದರೆ ರಿಜೆಕ್ಟ್ ಮಾಡ್ಬೋದು. ಇಲ್ಲಿ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಗುಡ್ನೆಸ್ ಆಫ್ ಫಿಟ್ ರಿಲೇಟೆಡ್ ಪ್ರಾಬ್ಲಮ್ ಬಂದರೆ ಚಿ ಸ್ಕ್ವೇರ್ ಯೂಸ್ ಮಾಡಬೇಕು. ಮತ್ತು ಚಿ ಸ್ಕ್ವೇರ್ ಯಾವಾಗೂ ರೈಟ್ ಟೈಲ್ ಟೆಸ್ಟ್ ಇರುತ್ತೆ, ಅರ್ಥ ಆಗ್ತಿದೆಯಲ್ವಾ, ಅಂದರೆ ಒನ್ ಟೈಲ್ ಟೆಸ್ಟ್ ಇರುತ್ತೆ. ಚಿ ಸ್ಕ್ವೇರ್ ವ್ಯಾಲ್ಯೂನ ನೀವು ಟೇಬಲಲ್ಲಿ ನೋಡ್ಕೊಂಡು ಇದು ಮಾಡ್ಕೋಬೋದು. ಡಿಗ್ರೀಸ್ ಆಫ್ ಫ್ರೀಡಮ್ ಫೈಂಡ್ ಮಾಡೋದು ಹೆಂಗೆ ಅಂದರೆ, ಇದು ಈಗ OI ಲಾಸ್ಟಲ್ಲಿ ತೊಗೋತಿರಲ್ವ, 1 2 3 4 5, 5ರಲ್ಲಿ ಒಂದು ಕಡಿಮೆ ಮಾಡ್ಬಿಡಿ, 4 ಡಿಗ್ರೀಸ್ ಆಫ್ ಫ್ರೀಡಮ್ ತೊಗೋಬೇಕು. ಅರ್ಥ ಆಗ್ತಿದೆಯಲ್ವಾ. ಇದರಲ್ಲಿ ಪ್ರಾಬ್ಲಮ್ ಮಾಡೋದು, ಚಿ ಸ್ಕ್ವೇರ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ, ಇದರಲ್ಲಿ ಅವರು ಡೇಟಾ ಕೊಟ್ಟಿದ್ದೀರಲ್ಲ, ಈ ಡೇಟಾದಿಂದ ನೀವೇನು ಮಾಡಬೇಕು, ಫಸ್ಟು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ನ ಫಿಟ್ ಮಾಡೋದು. ಇಲ್ಲಿ ಫಿಟ್ ಮಾಡೋದಂದರೆ ಅರ್ಥ ಏನಂದರೆ, F0, F1, F2 ಫ್ರೀಕ್ವೆನ್ಸಿಗಳನ್ನ ಕ್ಯಾಲ್ಕುಲೇಟ್ ಮಾಡೋದು. ಹಿಂಗೆ ಅಂದರೆ ನೋಡಿ, μ = ಸಮೇಷನ್ ಆಫ್ fx ಬೈ ಸಮೇಷನ್ ಆಫ್ f. ಇದನ್ನ 419 × 0 ಆ ಥರ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ, ಡಿವೈಡ್ ಬೈ ಸಮೇಷನ್ ಆಫ್ f ಅಂದರೆ ಇದನ್ನ ಆ್ಯಡ್ ಮಾಡಿ. ಇದು ಮಲ್ಟಿಪ್ಲೈ ಮಾಡಿ ಆನ್ಸರ್ 904 ಬರುತ್ತೆ. ಇದನ್ನ ಆ್ಯಡ್ ಮಾಡಿ 1000 ಬರುತ್ತೆ. ಇದು ಆನ್ಸರ್ 0.904 ಆಗುತ್ತೆ. ಇದನ್ನ m ಅಂತ ಅಂದ್ಕೊಳ್ಳಿ. p(x) ಅಂದರೆ e⁻m m⁴x ಬೈ x ಫ್ಯಾಕ್ಟರ್. mನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಇದನ್ನ f(x) ಅಂದರೆ ಸಮೇಷನ್ ಆಫ್ f ಇಂಟು
ಪಿ ಆಫ್ ಎಕ್ಸ್ ಅಂದರೆ ಸಮೇಷನ್ ಆಫ್ ಎಫ್ ಅಂದರೆ 1000 ಇಂಟು ಪಿ ಆಫ್ ಎಕ್ಸ್ 1000 ಇಂಟು ಇದು ಬರ್ಕೋಬೇಕು. ಆಮೇಲೆ ಎಕ್ಸಾಕ್ಟಲ್ಲಿ 0, ಆಮೇಲೆ 1 2 3 4 ಮಾಡಿ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡಿಕೊಂಡು ಕ್ಯಾಲ್ಕುಲೇಟ್ 0 1 2 3 ಕೊಟ್ಟರೆ ಈ ವ್ಯಾಲ್ಯೂಸ್ ಬರುತ್ತೆ. ಇದಕ್ಕೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಗಳನ್ನ ಬರ್ಕೊಂಡು ಓ ಐನ ಫಸ್ಟ್ ಬರ್ಕೋಬೇಕು. ಆಮೇಲೆ ಇ ಐ ಅಂದರೆ ಕ್ಯಾಲ್ಕುಲೇಟೆಡ್ನ ನೆಕ್ಸ್ಟ್ ಬರ್ಕೊಂಡು ಸಮೇಷನ್ ಓ ಐ ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಬೈ ಇ ಐ ಅಂದರೆ ಇದು ಓ ಐ ಅಂದ್ರೇನು 419 ಮೈನಸ್ 405 ಹೋಲ್ ಸ್ಕ್ವೇರ್ ಬೈ 405 ಆ ಥರ ಪ್ರತಿಯೊಂದಕ್ಕೂ ಮಾಡಿಕೊಂಡು ಆನ್ಸರ್ನ ಫೈಂಡ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಚಿ ಸ್ಕ್ವೇರ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಟೇಬಲಿಂದ ತೊಗೊಳ್ಳಿ. ಅರ್ಥಕ್ಕೆ ಟೇಬಲಲ್ಲಿ 1 ಟೇಲ್ 2 ಟೇಲ್ಸ್ ಅಂತ ಇರೋಲ್ಲ, ಆರಾಮಾಗಿ ಸಿಗುತ್ತೆ ನಿಮಗೆ. ಆ ವ್ಯಾಲ್ಯೂನ ಇದಕ್ಕೆ ಏನಾದರೂ ಈ ವ್ಯಾಲ್ಯೂ ಇದಕ್ಕಿಂತ ಕಡಿಮೆ ಇದ್ದರೆ ಗುಡ್ನೆಸ್ ಆಫ್ ಫಿಟ್ನೆಸ್ ಈಸ್ ಗುಡ್, ಇಲ್ಲಾಂದರೆ ಫಿಟ್ನೆಸ್ ಈಸ್ ಗುಡ್ ಅಕ್ಸೆಪ್ಟ್ ಮಾಡಿ, ಇಲ್ಲಾಂದರೆ ರಿಜೆಕ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.